ಮುಸ್ಲಿಂ ಮೀಸಲಾತಿಗೆ ವಿರೋಧ ಹೆಚ್ಚಾಗ್ತಾ ಇದೆ. ಮೈಸೂರಿನಲ್ಲಿ ಪ್ರತಿಭಟನೆಗಳು ಕೂಡ ನಡೀತಾ ಇದೆ. ಮೈಸೂರಿನಲ್ಲಿ ಜಿಲ್ಲಾ ನಗರ ಬಿಜೆಪಿ ಘಟಕದಿಂದ ನಡೀತಾ ಇರುವಂತಹ ಪ್ರತಿಭಟನೆ ಮೈಸೂರಿನ ರಾಮಸ್ವಾಮಿ ವೃತ್ತದ ಬಳಿ ಪ್ರತಿಭಟನಾಕಾರರು ಜಮಾಯಿಸಿದ್ದಾರೆ. ಹಲಾಲ್ ಸರ್ಕಾರ ಅಂತ ಹೇಳಿ ಭಿತ್ತಿ ಪತ್ರಗಳನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ. ನಲವತ್ತೆಂಟು ಜನದ್ದು ಸಿಡಿ ಇದೆ ಅಂತ ಹೇಳಿದ್ರು. ಎಲ್ಲದರ ಕುರಿತು ತನಿಖೆ ಆಗಬೇಕು, ಸಿಟ್ಟಿಂಗ್ ಜಡ್ಜ್ ಅವರ ನೇತೃತ್ವದಲ್ಲೇ ತನಿಖೆ ಆಗಬೇಕು ಅನ್ನುವಂಥ ಒತ್ತಾಯವನ್ನು ನಾವು ವಿಧಾನಸಭೆಯ ಒಳಗಡೆ ಮಾಡಿದ್ವಿ ಬಂಧುಗಳೇ. ಆದಂಥ ಸಂದರ್ಭದಲ್ಲೇ ರಾಜಣ್ಣನವರು ಬಾಯಿ ತಪ್ಪಿನಿಂದನೇ ಏನೋ ಗೊತ್ತಿಲ್ಲ ಜಡ್ಜ್ಗಳದು ಇದೆ ಅನ್ನುವಂಥದ್ದನ್ನು ಆ ಒಂದು ವಿಧಾನಸಭೆಯ ಒಳಗಡೆ ಹೇಳಿದಂಥದ್ದು. ಅಂದರೆ ಜಡ್ಜ್ ಇದ್ದಾರೆ, ರಾಜ್ಯ ನಾಯಕರಿದ್ದಾರೆ, ಕೇಂದ್ರ ನಾಯಕರಿದ್ದಾರೆ, ನನ್ನ ಮೇಲೆ ಹನಿ ಟ್ರಾಪ್ ಆಗುವಂಥದ್ದಾಗಿದೆ ಅನ್ನುವಂಥ ಸ್ಫೋಟಕ ಹೇಳಿಕೆಯನ್ನು ಸ್ವಯಂ ಅವರೇ ಹೇಳಿರುವ ವಿಚಾರಕ್ಕೆ ಇವತ್ತು ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಸರ್ಕಾರ ಇಷ್ಟೊತ್ತಿಗೆ ತನಿಖೆ ಆಯೋಗವನ್ನು ನೇಮಕ ಮಾಡಬೇಕಾಗಿತ್ತು. ಅಕಸ್ಮಾತ್ ರಾಜಣ್ಣವ್ರು ದೂರು ಕೊಟ್ಟಿಲ್ಲ ಅಂದ್ರೂ ಯಾತಕ್ಕೆ ಕೊಟ್ಟಿಲ್ಲ, ಯಾಕೆ ವಿಧಾನಸಭೆಯಲ್ಲಿ ಹೇಳಿದ್ರಿ ಅಂತೇಳಿ ಸುಮೋಟೋ ಪ್ರಕರಣವನ್ನು ದಾಖಲಿಸ್ಕೊಂಡು ತನಿಖೆ ಮಾಡಬೇಕಾಗಿತ್ತು. ಇವತ್ತಿನವರೆಗೂ ಮಾಡಿಲ್ಲ. ಎರಡನೇ ವಿಷಯ ಅಂತ ಹೇಳಿದ್ರೆ 4% ಏನು ಕಾಂಟ್ರಾಕ್ಟಲ್ಲಿ